Hi, hello, good evening to everyone. Today's class is Law of Conservation of Energy. ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನು ನೋಡಿದ್ರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ನೋಡೋಣ. ಎನರ್ಜಿ, ಇದನ್ನು ಎನರ್ಜಿ ಬಗ್ಗೆ ನಾವು ನಮ್ಮ ಪ್ರೀವಿಯಸ್ ಅಂದರೆ ಹೈಸ್ಕೂಲಿಂದನೂ ಕಲ್ಕೊತ ಬಂದಿದ್ದೀವಿ. ಏನಂದರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಎನರ್ಜಿನ ನಾವು ಅದನ್ನು ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ನಾವು ಡೆಸ್ಟ್ರಾಯ್ ಅಂದರೆ ನಾವು ನಾಶಪಡಿಸೋದಕ್ಕೂ ಸಾಧ್ಯ ಇಲ್ಲ. ಆದರೆ ಬಟ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್. ಇದು ನಮಗೊಂದು ಸ್ಲೋಗನ್ ಥರ ಆಗಿಬಿಟ್ಟಿದೆ ಈಗ, ಹೌದಾ? ನಾವು ಹೈಸ್ಕೂಲಿಂದನೇ ಇದನ್ನು ಕಂಠಪಾಠ ಮಾಡ್ಕೊತಲೇ ಬಂದಿದ್ದೇವೆ. ಏನಂದರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್. ಹಂಗಂದರೆ ಎನರ್ಜಿ ನಾವು ಯಾವ ಸಮಯದಲ್ಲಿ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಈಗ ನಾವು ಮೊಮೆಂಟಮ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಒಳಗಡೆ ಯಾವಾಗ ನಮ್ಗೆ F = 0 ಇದ್ದಾಗ, ಅಂದರೆ ಅಪ್ಲೈಡ್ ಫೋರ್ಸ್ 0 ಆಗ್ತದಲ್ಲ, ಆವಾಗ ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಅಂತ ಹೇಳಿದ್ವಿ ನಾವು. ಹಾಗಾದರೆ ಇಲ್ಲಿ ಯಾವ ಸಂದರ್ಭದಲ್ಲಿ ಎನರ್ಜಿ ನಮ್ಗೆ ಕನ್ಸರ್ವ್ ಆಗ್ತದೆ? ಅದಕ್ಕೂ ಮುಂಚೆ ನಾವು ಎನರ್ಜಿನ ಯಾವ ಫಾರ್ಮಿಗೆ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳೋಣ. ಈಗ ಎಕ್ಸಾಂಪಲ್ ಹೇಳೋದಾಯ್ತು ಅಂದರೆ ಸೋಲಾರ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಎಕ್ಸಾಂಪಲ್ ಏನು ಇದಕ್ಕೆ? ಸೋಲಾರ್ ಸೆಲ್ ನಮ್ಗೆ ಏನು ಮಾಡ್ತಾ, ಇಟ್ ಕನ್ವರ್ಟ್ಸ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದರೆ ಸೋಲಾರ್ ಎನರ್ಜಿನ ಒಂದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ, ಹೌದಾ? ಅಂದರೆ ಇಲ್ಲೇನಾಯ್ತು, ನಮ್ಗೆ ಸೋಲಾರ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೋಲಾರ್ ಎನರ್ಜಿ ಇದೆ ಡಿಫ್ರೆಂಟ್ ಫಾರ್ಮ್, ಎಲೆಕ್ಟ್ರಿಕಲ್ ಎನರ್ಜಿ ಇದೆ ಡಿಫ್ರೆಂಟ್ ಫಾರ್ಮ್. ಆದರೆ ಏನಾಯ್ತಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಯ್ತೇ ಹೊರತು ಅಲ್ಲಿ ನಾಶ ಆಗಲಿಲ್ಲ ಯಾವುದೇ ಥರ. ಮತ್ತೊಂದು ಎಕ್ಸಾಂಪಲನ್ನು ನೋಡೋದಾಯಿತು ಅಂದರೆ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇದು ಎಲ್ಲರಿಗೂ ಸಿಂಪಲಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಏನಂದರೆ ಸಿಂಪಲ್ ಎಕ್ಸಾಂಪಲ್ ಅಂದರೆ ಪ್ಯಾನ್. ನಾವು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಫ್ಯಾನ್ ಆಗಿರ್ಬೋದು, ಹೌದಾ? ಫ್ಯಾನ್ ಏನಾಗ್ತದೆ ನಮ್ಗೆ ಎಲೆಕ್ಟ್ರಿಕಲ್. ನಾವು ಯಾವಾಗ ಎಲೆಕ್ಟ್ರಿಸಿಟಿನ ಆ ಫ್ಯಾನಿಗೆ ಸಪ್ಲೈ ಮಾಡಿದ್ವಲ್ಲ, ಅದು ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಅಂದರೆ ನಾವು ಎನರ್ಜಿನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅದನ್ನು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ವಿನಃ ನಾವು ಎನರ್ಜಿನ ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಮತ್ತು ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ಹಾಗಾದರೆ ಯಾವಾಗ ನಮ್ಗೆ ಎನರ್ಜಿ ಕನ್ಸರ್ವ್ ಆಗ್ತದೆ? ಟೋಟಲ್ ಎನರ್ಜಿ ಆಫ್ ದ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಮೀನ್ಸ್ ಅಂದರೆ ಏನ್ರಲ್ಲಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದರೆ ಇಟ್ ಈಸ್ ಎ ಕನ್ಸರ್ವ್ಡ್. ಯಾವಾಗ ಒಂದು ಎನರ್ಜಿ ಕನ್ಸರ್ವ್ಡ್ ಆಗ್ತದಲ್ಲ, ಆವಾಗ ಅದು ಒಂದು ಕಾನ್ಸ್ಟೆಂಟ್ ಸ್ಥಿತಿಯನ್ನು ಅನುಭವಿಸ್ತದೆ, ಕಾನ್ಸ್ಟೆಂಟ್ ಸ್ಥಿತಿ ಒಳಗೆ ಮುಂದುವರಿತದೆ. ಏನೋ ಥರ ಟೋಟಲ್ ಎನರ್ಜಿ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಹಂಗಾರೆ ನಮಗಿಲ್ಲಿ ಐಸೋಲೇಟೆಡ್ ಸಿಸ್ಟಮ್ ಅಂತಂದರೆ ಏನು, ಹೌದಾ? ಐಸೋಲೇಟೆಡ್ ಇಲ್ಲಿ ಬರ್ರಿ, ಈಗೇನು ನೋಡೋಣ. ಒಂದು ಬಾಕ್ಸ್ ಇದೆ ಅಥವಾ ಒಂದು ಓಮ್ ಅಂತ ಒಂದು ರೂಮ್ ಒಳಗಡೆ ಒಂದು ಪರ್ಸನನ್ನು ನಾವು ಕುಂದಿರಿಸಿ ಅದನ್ನು ಎಲ್ಲ ಕಡೆಯಿಂದನೂ ಕ್ಲೋಸ್ ಮಾಡಿಬಿಡೋದು. ಎಲ್ಲ ಡೋರ್ಗಳನ್ನು ಕ್ಲೋಸ್ ಮಾಡಿದಾಗ ಆ ಒಳಗಡೆ ಇರ್ತಕ್ಕಂಥ ಪರ್ಸನ್ನು ಆ ಮನೆಯ ಸುತ್ತಗಡೆ ಇರ್ತಕ್ಕಂಥ ನೇಚರಿಗೆ ಅಥವಾ ಸರೌಂಡಿಂಗ್ ನೇಚರಿಗೆ ಯಾವುದೇ ಒಂದು ಇಂಟ್ರ್ಯಾಕ್ಷನ್, ಅದು ಕಮ್ಯುನಿಕೇಷನ್ ಇರೋದಿಲ್ಲ. ಆತ ಹೊರಗಡೆ ಬಾಹ್ಯವಾಗಿ ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ಅಂದರೆ ಹೊರಗಡೆಗೂ ಆಚೆಗೂ ಮತ್ತು ತನಗೆ ಯಾವುದೇ ಒಂದು ಕಮ್ಯುನಿಕೇಷನ್ ಇರಲ್ಲ. ಅಂಥ ಸಮಯದಲ್ಲಿ ಏನೈತಿ ನಾವು ಈಸ್ ಐಸೋಲೇಟೆಡ್ ಸಿಸ್ಟಮ್ ಅಂತಂದ್ರೆ ಏನು? ಆ ಏರಿಯಾ ಒಳಗಡೆ, ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾ ಒಳಗಡೆ ಇರ್ತಕ್ಕಂಥ ಮ್ಯಾಟರ್ ಅದು ತನ್ನ ಸರೌಂಡಿಂಗ್ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಜೊತೆ ಯಾವುದೇ ಒಂದು ಕನೆಕ್ಟಿವಿಟಿ ಇರೋದಿಲ್ಲ, ಅದರ ಜೊತೆ ಒಂದು ಯಾವುದೇ ರಿಯಾಕ್ಷನ್ ಇರೋದಿಲ್ಲ. ಅಂತಹ ಒಂದು ಏರಿಯಾಕ್ಕೆ ನಾವೇನಂತ ಕರಿತೀವಿ? ಇಟ್ ಈಸ್ ಎ ಐಸೋಲೇಟೆಡ್ ಬಾಡಿ. ಹಂಗಂದರೆ ನಮಗಿಲ್ಲೇನಾದ ರೀ ಟೋಟಲ್ ಎನರ್ಜಿ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಯಾವ ಸಿಸ್ಟಮ್ಮು ತನ್ನ ಸರೌಂಡಿಂಗ್ ಇರ್ತಕ್ಕಂಥ ನೇಚರ್ ಜೊತೆ ಅಥವಾ ಸರೌಂಡಿಂಗ್ ಇರ್ತಕ್ಕಂಥ ಮ್ಯಾಟರ್ ಜೊತೆ ಕನೆಕ್ಟಿವಿಟಿ ಇರೋದಿಲ್ವಲ್ಲ, ಅದರಿಂದ ಅದು ಸಪ್ರೇಟ್ ಆಗಿರ್ತದಲ್ಲ, ಅಂತಹ ಸಿಸ್ಟಮ್, ಅಂತಹ ಸ್ಥಿತಿಯಲ್ಲಿರುವಾಗ ಎಲ್ಲ ಎನರ್ಜಿ ಏನಾಗಿರ್ತದೆ ನಮ್ಗೆ ಕನ್ಸರ್ವ್ ಆಗಿರ್ತದೆ, ರಿಮೇನ್ಸ್ ಕಾನ್ಸ್ಟೆಂಟ್. ಹಾಗಾದರೆ ಯಾವ ಥರದ ಎನರ್ಜಿ ನಮ್ಗೆ ಕನ್ಸರ್ವ್ ಆಗ್ತದೆ ಅಂದರೆ ಆಲ್ ದ ಫಾರ್ಮ್ ಆಫ್ ಎನರ್ಜಿ ಫಾಲೋಸ್ ದ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ.
ಈಗ ನಾವು ಕನ್ಸರ್ವೇಷನ್ ಆಫ್ ಎನರ್ಜಿನ ಇನ್ನೊಂದು ವಿಷಯನೂ ಗಮನಿಸಬೇಕು. ಯಾವಾಗ ಒಂದು ಸಿಸ್ಟಮ್ ಯಾವುದಾದ್ರು ಒಂದು ಸಿಸ್ಟಮ್ ಏನಾಗ್ತದೆ ಇಲ್ಲಿ ಕನ್ಸರ್ವ್ ಅಂತಂದಾಗ ಒಂದು ಸಿಸ್ಟಮ್ ಎನರ್ಜಿನ ಲಾಸ್ ಮಾಡ್ಕೊತದ, ಮತ್ತೊಂದು ಸಿಸ್ಟಮ್ ಅಷ್ಟೇ ಈಕ್ವಲ್ ಅಮೌಂಟ್ ಆಫ್ ಎನರ್ಜಿನ ಏನು ಮಾಡ್ಕೊತದೆ ಇಲ್ಲಿ ನಮ್ಗೆ ಗೇನ್ ಮಾಡ್ಕೊತದೆ. ಈ ಒಂದು ಸ್ಥಿತಿಗೆ ನಾವು ಕನ್ಸರ್ವ್ಡ್ ಅಂತ ಕರಿತೀವಿ. ಯಾವಾಗ ಒಂದು ಸಿಸ್ಟಮ್ ತನ್ನೆಲ್ಲ ಎನರ್ಜಿನ ಲಾಸ್ ಮಾಡ್ಕೊಂಡಾಗ ಅಷ್ಟೇ ಅಮೌಂಟ್ ಈಕ್ವಲ್ ಅಮೌಂಟ್ ಆಫ್ ಎನರ್ಜಿ ಏನಾಗಬೇಕು, ಇನ್ನೊಂದು ಸಿಸ್ಟಮ್ ಅದನ್ನು ಗೇನ್ ಮಾಡ್ಕೋಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಏನಂತ ಹೇಳ್ತೀವಿ ನಾವು, ಆ ಸಿಸ್ಟಮ್ ಅಥವಾ ಎನರ್ಜಿ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಈಗ ಇಲ್ಲೊಂದು ಮರ ಇದೆ, ಟ್ರೀ. ಇದರಲ್ಲೊಂದು ಯಾವುದೋ ಒಂದು ಫ್ರೂಟ್ ಅಥವಾ ಆ್ಯಪಲ್ ಅಂತಲೇ ತೊಗೊಂಡು ಸ್ಟಾರ್ಟಿಂಗ್ ಏನಾಗುತ್ತೆ, ಆ್ಯಪಲ್ ಟ್ರೀ ಒಳಗೆ ಇರಬೇಕಾದ್ರೆ ಇಲ್ಲಿ ಕೈನೆಟಿಕ್ ಎನರ್ಜಿ 0 ಇರ್ತದೆ, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರ್ತದೆ. ಹೌದಾ? ಯಾವಾಗ ಈ ಫ್ರೂಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಕೆಳಗಡೆ ಬೀಳುವಂಥ ಸಂದರ್ಭದಲ್ಲಿ ಕೈನೆಟಿಕ್ ಎನರ್ಜಿ ರೈಸ್ ಆಗ್ತದೆ, ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಕ್ಕೊಂತ ಹೋಗ್ತದೆ ರೀ. ಇಲ್ಲೇನಾಗ್ತದೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ಎಕ್ಸಾಕ್ಟ್ ಆಫ್ ಈ ಒಂದು ಐಟನ್ನು ಕನ್ಸಿಡರ್ ಮಾಡಿದೆ, ಈ ಐಟನ್ನು ನಾವು ಎಚ್ ಅಂತೇಳಿ ಕನ್ಸಿಡರ್ ಮಾಡಿದರೆ ಎಕ್ಸಾಕ್ಟ್ ಆಫ್ ಇದ್ದಾಗ ಅದರ ಎನರ್ಜಿ ಏನಾಗಿರ್ತದೆ, h/2. ಹೌದಾ? ಫೈನಲಿ ಅದು ಗ್ರೌಂಡ್ ರೀಚ್ ಆದಾಗ ಅಂದರೆ ಆ್ಯಪಲ್ ಗ್ರೌಂಡಿಗೆ ರೀಚ್ ಆದಾಗ ಅಥವಾ ಗ್ರೌಂಡ್ ಮೇಲೆ ನೆಲದ ಮೇಲೆ ಬಿದ್ದಾಗ ಅದರ ಎನರ್ಜಿ ಏನಾಗಿರ್ತದೆ ರೀ, ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಮ್ಯಾಕ್ಸಿಮಮ್, ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ 0. ಹೌದಾ? ಅಂದರೆ ನಾವು ಇಲ್ಲಿ ಏನು ಹೇಳ್ಬೋದು, ಟೋಟಲ್ ಎನರ್ಜಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗಬೇಕು, ಅಥವಾ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆದರೆ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗಬೇಕು. ನಮಗೆ ಟೋಟಲ್ ಆಗಿ ಓವರಾಲ್ ಏನಾಗ್ತದೆ ರೀ, ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಹಂಗಾಗಿ ನಾವೇನು ಹೇಳ್ಬೋದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಎಲ್ಲ ಥರದ ಎನರ್ಜಿ ಸಹ ಏನಾಗ್ತದೆ ನಮ್ಗೆ ಕನ್ಸರ್ವ್ಡ್ ಆಗ್ತದೆ ಇಲ್ಲಿ.